ಅವರ ಅಕ್ಕ ಪ್ಯಾರಿಸ್ನಲ್ಲಿ ಓದಬೇಕೆಂದು, ಅಲ್ಲಿಯ ತನಕ ತಾವು ದುಡಿಯುತ್ತಿರಬೇಕೆಂದು, ನಂತರ ಅಕ್ಕನಿಗೆ ಕೆಲಸ ದೊರೆತಾಗ ತಾವು ಅಲ್ಲಿಗೆ ಹೋಗಿ ಓದಬೇಕು ಎಂದು ಅಕ್ಕ ತಂಗಿಯರಲ್ಲಿ ಒಂದು ಒಪ್ಪಂದವಾಯಿತು. ಹೀಗಾಗಿ ಮರಿಯಾ ಮನೆಯೊಂದರ ಮೇಲ್ವಿಚಾರಕಿ ಹಾಗೂ ಮಕ್ಕಳ ಬೋಧಕಿಯಾಗಿ ಕೆಲಸವೊಂದನ್ನು ಹಿಡಿದ್ರು. ಈ ಸಮಯದಲ್ಲಿ ಅವರು ಬಡ ಪಾಲಿಷ್ ಮಕ್ಕಳಿಗೆ ಪಾಠವನ್ನು ಹೇಳ್ತಾ ಇದ್ರು. ಅದು ಅಂದು ದಂಡಾರ್ಹ ಅಪರಾಧವಾಗಿತ್ತಾದರೂ ಅವರು ಆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ರು. ಅವರು 1891ರಲ್ಲಿ ಪ್ಯಾರಿಸ್ಗೆ ಹೋಗುವ ಮೊದಲು ತಮ್ಮ ಬಿಡುವಿನ ವೇಳೆಯಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಗಣಿತಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಓದ್ತಾ ಇದ್ರು. ಮರಿಯಾ ಪ್ಯಾರಿಸ್ನಲ್ಲಿ ಸೋರ್ಬೋನ್ ಎಂಬ ಹೆಸರಿನ ಶಾಲೆಯೊಂದನ್ನು ಸೇರಿದರಲ್ಲದೆ ತಮ್ಮ ಹೆಸರನ್ನು ಮೇರಿ ಎಂದು ಬದಲಿಸಿಕೊಂಡ್ರು. ಮೇರಿ 3 ವರ್ಷಗಳ ಅವಧಿಯಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಯಶಸ್ವಿಯಾಗಿ ಗಳಿಸಿದ್ರು.